ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೊಂದು ನಾನು ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ರಾಗಿ ಹಸಿಟ್ಟು ಅದರಲ್ಲಿ ಒಂದು ಬೌಲು, ಮತ್ತು ಗೋಧಿ ಹಸಿಟ್ಟು ಒಂದು ಬೌಲು, ಮತ್ತು ಅಕ್ಕಿ ಹಸಿಟ್ಟು ಒಂದು ಬೌಲು, ಮೂರನ್ನು ತೊಗೊಂಡು ಜಲ್ಡಿ ಹಿಡಿದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ನಾನು ಇದರಲ್ಲಿ ಹಾಕ್ಬಿಟ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಾನಿವಾಗ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಬಿಟ್ಟು ಇವಾಗ ಹಸಿಟ್ಟನ್ನ ಅದ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಗಂಟು ಇಲ್ದಿರೋ ಥರನೇ ಚೆನ್ನಾಗಿ ನೀರು ಹಾಕ್ಬಿಟ್ಟು ಮಿಕ್ಸ್ನ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ತೋರಿಸ್ತೀನಿ. ಒಂದು 10 ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ನೀವು ನೆನೆಯೋದಕ್ಕೆ ಇಡೋದಿದ್ರೆ ಇಡ್ಬೋದು. ಇಲ್ಲ ಇಮಿಡಿಯೇಟ್ಲಿ ನಮಗೆ ಟೈಮ್ ಇಲ್ಲ, ಆಫೀಸ್ಗೆ ಹೋಗೋದು ಏನಾದರೂ ಇದೆ ಅಂತಂದರೆ ನೀವು ಇಮಿಡಿಯೇಟ್ಲಿ ಬೇಕಾದ್ರೂ ಮಾಡ್ಕೋಬೋದು. ಓಕೆನಾ? ಇವಾಗ ನೋಡಿ, ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. 3 ಹಸಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತೇಳ್ಬಿಟ್ಟು. ನಿಮಗೆ ಕ್ವಾಂಟಿಟಿ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅದನ್ನು ನೋಡಿಕೊಂಡು, ಇಲ್ಲ ಹಾಫ್ ಬೇಕಾದ್ರೂ ಮೂರನ್ನು ಹಾಕ್ಕೋಬೋದು. ಇಲ್ಲ ಬರೀ ರಾಗಿ ಹಸಿಟ್ಟನ್ನೇ ನೀವು ಹಾಕ್ಕೊಂಡು ಬೇಕಾದರೂ ಮಾಡ್ಬೋದು. ಓಕೆನಾ? ನಾನು ಮೂರನ್ನು ಮಿಕ್ಸ್ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಒಂಚೂರು ಸೋಡಾ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಒಂದು ಚಿಟಿಕೆ ಅಷ್ಟು. ನೀವು ಬೇಕಂದರೆ ನೀವು ಹಾಕ್ಕೊಳ್ಬೋದು, ಇದು ಆಪ್ಷನ್ನು. ಬೇಡ ಅಂದರೆ ನಮಗೆ ನೀವು ಸ್ಕಿಪ್ ಮಾಡ್ಕೋಬೋದು. ಇವಾಗ ನೋಡಿ, ನೀರನ್ನ ಹಾಕ್ಕೊಂಡು ಮೇ ಬಿ 1 ಲೀಟ್ರ್ ನೀರು ಹಿಡಿಸುತ್ತೆ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ನಾನು ಚೆನ್ನಾಗಿ ಕಲಿಸ್ಕೊಳ್ತೀನಿ. ನೋಡಿ, ಚೆನ್ನಾಗಿ ಗಂಟು ಏನೂ ಇರಬಾರ್ದು. ಆ ಥರ ಕ್ಲೀನಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದೇ ಸರಿ ಹಾಕ್ಕೊಬೇಡಿ ನೀರನ್ನ. ಒಂದು ಸಲ ಹಾಕ್ಕೊಂಡ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಈ ಥರ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಆಲ್ಮೋಸ್ಟ್ ಮಿಕ್ಸ್ ಮಾಡಿದೆ ನಾನು. ಇವಾಗ ನೋಡಿ, ಫೈನಲಾಗಿ ನಾನು ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ. ಮೇ ಬಿ ನನಗಿದು 1.25 ಲೀಟ್ರ್ ನೀರು ಹಿಡಿಸ್ತು ಫ್ರೆಂಡ್ಸ್. ಓಕೆನಾ? ನಿಮಗೆ ನೋಡ್ಕೊಳ್ಳಿ, ಮನೆಯಲ್ಲಿ ನೀವು ಎಷ್ಟು ಜನ ಇದ್ದೀರಾ. ಇಲ್ಲ ಒಬ್ಬರಿಗೆ ಮಾಡ್ಕೋಬೇಕು ಅಂತಂದರೆ ಒಂದೇ ಬೌಲ್ನ ಎಲ್ಲದನ್ನು ಸ್ವಲ್ಪ ಗೋಧಿ ಹಸಿಟ್ಟು, ರಾಗಿ ಹಸಿಟ್ಟು, ಅಕ್ಕಿ ಹಸಿಟ್ಟು ಮೂರನ್ನು ಚೂರು ಹಾಕ್ಕೊಂಡು ಬೇಕಾದ್ರೆ ನೀವು ಮಾಡ್ಕೋಬೋದು. ಇಲ್ಲ ಬೇಡ ಅಂತ ಹೇಳಿದ್ರೆ, ಇಲ್ಲ ನಮಗೆ ಜಾಸ್ತಿ ಜನ ಇದ್ದಾರೆ, ಒಂದು ಟೈಮಿಗೆ ನಮಗೆ ಬ್ರೇಕ್ಫಾಸ್ಟ್ ಬೇಕು ಅಂತ ಏನಾದರೂ ಇದ್ದರೆ ನೀವು ಈ ಥರ ಮಾಡ್ಕೋಬೋದು. ಮತ್ತು ಶುಗರ್ ಇರೋರಿಗೆ ಮನೆಯಲ್ಲಿ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇವಾಗ ನೋಡಿ, ನಾನು ತವಾನ ಕಾಯೋದಕ್ಕೆ ಇಟ್ಟಿದ್ದೆ. ಇವಾಗ ನೋಡಿ, ಇವಾಗ ತವ ಮೇಲೆ ನಾನು ದೋಸೆನ ಹಾಕ್ಬಿಟ್ಟು ತೋರಿಸ್ತೀನಿ. ತವ ಸ್ವಲ್ಪ ಕಾಯ್ಕೊಳ್ಳಿ. ಇವಾಗ ನೋಡಿ, ದೋಸೆ ಹಾಕ್ತಾಯಿದ್ದೀನಿ. ನೀವು ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗೂ ಹಾಕ್ಕೋಬೋದು. ಓಕೆನಾ? ನಾನು ಚಿಕ್ಕದಾಗಿ ಹಾಕ್ಬಿಟ್ಟು ತೋರಿಸ್ತಾಯಿದ್ದೀನಿ. ಇವಾಗ ಇದ್ರ ಮೇಲೆ ನೀವು ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಎಣ್ಣೆನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆನಾ? ಎಣ್ಣೆ ಹಾಕ್ಬಿಟ್ಟು ನೀವು ಒಂದು ಲಿಡ್ಡನ್ನ ಮೇಲೆ ಕ್ಲೋಸ್ ಮಾಡಿ. ಏಕೆಂದರೆ ಓಪನಾಗಿ ಬಿಟ್ಟರೆ ಅದು ನೋಡಿ ಈ ಥರ ವೈಟ್ ಥರ ಬರುತ್ತೆ. ಓಕೆನಾ? ನೀವು ಲಿಡ್ನ ಕ್ಲೋಸ್ ಮಾಡಿದ್ರೆ ಎಲ್ಲದು ಒಂದೇ ಹದವಾಗಿ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್. ಓಕೆನಾ? ಇವಾಗ ನೋಡಿ, ನಾನು ಸ್ವಲ್ಪ ಎಲ್ಲ ಕಲರ್ ನೋಡಿ ಚೇಂಜ್ ಆಗ್ತಾ ಬರ್ತಾಯಿದೆ. ಈ ಟೈಮಲ್ಲಿ ನಾನು ಒಂದು ಲಿಡ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಲಿ ಫ್ರೆಂಡ್ಸ್. ನೀವು ಅವಸರ ಮಾಡ್ಕೊಂಡು ಬೇಗ ತೆಗೆಯೋದಕ್ಕೆ ಹೋಗಬೇಡಿ, ಏಕೆಂದರೆ ಅರ್ಧೋಗೋ ಚಾನ್ಸಸ್ ಇರುತ್ತಲ್ವ. ಹಾಕ್ಬಿಟ್ಟು ಒಂದು 5-10 ಮಿನಿಟ್ಸ್ ವೆಯ್ಟ್ ಮಾಡಿ. ಓಕೆನಾ? ವೆಯ್ಟ್ ಮಾಡಿಬಿಟ್ಟು ತೆಗೆದ್ಬಿಟ್ಟು ಮತ್ತೆ ಉಲ್ಟನ ಬೇಯಿಸ್ಕೋಬೇಕಾಗತ್ತೆ. ಇವಾಗ ನೋಡಿ, ನಾನು ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ಇವಾಗ ಬೆಂದಿರುತ್ತೆ. ಇವಾಗ ನೋಡಿ, ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್. ಇದು ನೀವು ದೊಡ್ಡದಾಗಿ ಬೇಕಾದ್ರೂ ಹಾಕ್ಕೋಬೋದು. ಇದರಲ್ಲಿ ಬೇಕಾದ್ರೆ ನೀವು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಸೌತೆಕಾಯಿ ಈ ಥರದ್ದು ಎಲ್ಲದನ್ನು ತರಕಾರಿಗಳು ಬೇಕಾದ್ರೆ ಟೊಮೊಟೊ ಎಲ್ಲದನ್ನೂ ಹಾಕ್ಕೊಂಡು ಮಾಡಿದ್ರೆ ಇದು ಮಸಾಲೆ ದೋಸೆ ಥರ ಬೇಕಾದರೂ ಮಾಡ್ಕೋಬೋದು. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಏನು ಬೇಕು ಅನಿಸುತ್ತೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆ? ಇವಾಗ ನೋಡಿ, ಉಲ್ಟಾ ಹಾಕಿದ್ದೀನಿ ನಾನು ಇವಾಗ. ಮತ್ತು ನಾನು ಚಟ್ನಿ ಮಾಡ್ಕೊಂಡನಲ್ಲ, ಆ ಚಟ್ನಿ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ. ನೋಡಿ, ಚಟ್ನಿನ ನಾನು ಹಾಕ್ಕೊಳ್ತೀನಿ ಪ್ಲೇಟ್ನಲ್ಲಿ ಸರ್ವ್ ಮಾಡೋದಕ್ಕೆ. ದೋಸೆನೂ ರೆಡಿ ಆಯಿತು. ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಈ ದೋಸೆ ರೆಸಿಪಿ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ.
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ನೋಡಿ ಇನ್ನೊಂದು ದೋಸೆ ಹಾಕಿದ್ದೀನಿ ನಾನು. ಇದೇ ಥರನೇ ಫ್ರೆಂಡ್ಸ್, ತುಂಬ ಈಸಿ. ಬರಲಿಲ್ಲ ಅಂದ್ರೂ ಫಸ್ಟ್ ಟೈಮ್ ನೀವು ಮಾಡ್ತಾಯಿದ್ರು ನೀವು ಫೇಲ್ ಆಗೋ ಚಾನ್ಸಸ್ಸೇ ಇರೋಲ್ಲ. ಓಕೆನಾ? ಈ ಥರ ಟ್ರೈ ಮಾಡಿ. ನಮಗೆ ಬರೋದಿಲ್ಲಪ್ಪ ಅನ್ನೋರು ನಾನು ತೋರಿಸಿದ ಮೆಥಡಲ್ಲಿ ನೀವು ಮಾಡಿದ್ರೆ ಖಂಡಿತ ಸಕ್ಸಸ್ಸಾಗಿ ನೀವು ದೋಸೆನ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ? ನೋಡಿ ಇನ್ನೂ ಒಂದು ದೋಸೆ ಹಾಕಿದ್ದೀನಿ, ಉಲ್ಟಾ ಮಾಡಿದ್ದೀನಿ. ಬಟ್ ಏನಾದರೂ ನಾವು ಕಲಿಸ್ಬೇಕಾದ್ರೆ ಎಲ್ಲದೂ ಹದವಾಗಿ ಕಲಿಸ್ಕೊಂಡ್ರೆ, ನಾನು ಹೇಳಿದ್ದು ಟಿಪ್ಸನ್ನ ನಾನು ಏನೇನು ಹೇಳಿದ್ನೋ ಅದನ್ನೆಲ್ಲ ನೀವು ಫಾಲೋ ಮಾಡಿ. ಮತ್ತು ನೋಡೋ ಟೈಮ್ನಲ್ಲಿ ನೀವು ಸ್ಕಿಪ್ ಮಾಡಬೇಡಿ. ಎಲ್ಲ ವೀಡಿಯೋನು ಕರೆಕ್ಟಾಗಿ ನೋಡಿದ್ರೆ ನೀವು ಮಧ್ಯದಲ್ಲಿ ಸ್ಟಾಪ್ ಮಾಡಿ ಮತ್ತೆ ನೋಡಿದ್ರೆ ನಿಮಗೇನು ಅರ್ಥ ಆಗೋಲ್ಲ. ಓಕೆನಾ? ನೋಡಿ ಇವಾಗ ದೋಸೆ ಚಟ್ನಿ ರೆಡಿ ಇದೆ. ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇವಾಗ ಚಟ್ನಿ ನಾನು ಹೇಳಿದ್ನಲ್ವಾ, ಚಟ್ನಿ ನಾನು ಇವಾಗ ಮಾಡೋದಕ್ಕೆ ತವ ಇಟ್ಕೊಂಡು ಅದರಲ್ಲಿ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾಯಿದ್ದೀನಿ. ಒಂದು 8-10 ಹಸಿಮೆಣ್ಸಿನ್ಕಾಯಿನ ನಾನು ಹಾಕ್ಕೊಳ್ತೀನಿ ಫ್ರೆಂಡ್ಸ್. ನಿಮಗೆ ಖಾರ ತುಂಬ ಬೇಕು, ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ಒಂದು 10-15 ಮೆಣಸಿನ್ಕಾಯಿನ ನೀವು ಹಾಕ್ಕೊಳ್ಬೋದು. ಇಲ್ಲ ನಾವು ಹಸಿಮೆಣ್ಸಿನ್ಕಾಯಿನ ನಾವು ಯೂಸ್ ಮಾಡಲ್ಲ ಅಂದರೆ ಈ ಜಾಗದಲ್ಲಿ ನೀವು ಒಣಮೆಣ್ಸಿನ್ಕಾಯಿನ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಇವಾಗ ನೋಡಿ 5-6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇವಾಗ ಅದನ್ನು ನಾನು ಅದರಲ್ಲೇ ಹಾಕ್ಬಿಟ್ಟು ಹುರಿತೀನಿ ನಾನು. ಇವಾಗ ಒಂದೊಂದನ್ನೇ ನೀವು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀರೋ ಅಷ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಒಂದು ಹಾಫ್ ಈರುಳ್ಳಿ ತೊಗೊಂಡಿದ್ದೀನಿ ಕಟ್ ಮಾಡಿ. ಅದನ್ನು ಸೇಮ್ ಇದೇ ಆಯಿಲ್ನಲ್ಲಿ ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ಎಣ್ಣೆ ಚೆನ್ನಾಗಿ ಹುರ್ಕೊಳ್ಳೋಣ. ನಾವು ಹುರಿದು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತು ಮೆಣಸು ಒಂದು 10 ಕಾಳು ಮೆಣಸನ್ನು ನಾನು ಹಾಕ್ಕೊಳ್ತಾಯಿದ್ದೀನಿ ಇವಾಗ.